ಒಂದೆಡೆ ಶಾಲೆ, ದೇವಸ್ಥಾನ, ಅಂಗನವಾಡಿ, ಮತ್ತೊಂದ್ ಕಡೆ 54ಕ್ಕೂ ಹೆಚ್ಚು ಮನೆಗಳು. ಇಷ್ಟೆಲ್ಲ ಸಾರ್ವಜನಿಕ ಬಳಕೆಯಲ್ಲಿರೋ ಜಾಗವೇ ಇದೀಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಸಿ ಯಡವನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಸ್ವತ್ತಿನ ವಿಚಾರವಾಗಿ ಗ್ರಾಮಸ್ಥರು ಹಾಗೂ ಜಾಗದ ಮೇಲೆ ಹಕ್ಕು ಮಂಡಿಸ್ತಾ ಇರುವವರ ನಡುವೆ ವಿವಾದ ತಲೆದೂರಿದೆ. ಹೋರಾಟ ಎಲ್ಲವರೆಗೂ 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 ಹೋರಾಟ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮೂಲ ಸೌಕರ್ಯ ಬೇಕೇ ಬೇಕು ನ್ಯಾಯ ಬೇಕು. ಉಂಗ್ರ ಗ್ರಾಮದ ಸರ್ವೆ ನಂಬರ್ 133ರಲ್ಲಿ 13 ಎಕರೆ 20 ಗುಂಟೆ ಜಾಗ ಇದೆ. ಈ ಜಾಗದಲ್ಲಿ ಹಲವು ವರ್ಷಗಳಿಂದ ಗ್ರಾಮಸ್ಥರು ವಾಸಿಸ್ತಾ ಇದ್ದು 2 ದೇವಸ್ಥಾನಗಳು, ಶಾಲೆ ಹಾಗೂ ಅಂಗನವಾಡಿ ಸೇರಿದಂತೆ ಸಾರ್ವಜನಿಕ ಕಟ್ಟಡಗಳು ಇವೆ. ಆದ್ರೆ ಇದೇ ಜಾಗದ ಪೈಕಿ 4 ಎಕರೆ ಜಮೀನು 1961-62ನೇ ಸಾಲಲ್ಲಿ ದರಖಾಸ್ತು ಮೂಲಕ ಮಂಜೂರಾಗಿದೆ ಅಂತ ದಾಖಲೆಗಳನ್ನ ಸಲ್ಲಿಸಿ ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಸಿ ಯಡನಹಳ್ಳಿ ಏನಾಗಿದೆ? ಸುಮಾರು ವರ್ಷದಿಂದಲೂ, ಎಷ್ಟು ವರ್ಷದಿಂದ ಇಲ್ಲಿ 1971 ಇದು ತಕರಾರು ನಡೀತಲೇ ಇದೆ. ಅಂತಿಮ ಇತ್ತೀಚೆಗೆ ಸ್ಕೂಲ್ ಆದಾಗ ಕೇಸ್ ಹಾಕಿದ್ದು ಸ್ವಾಮಿ 6-7. ನಾನು ಇದನ್ನ ಪರಿಗಣಿಸ್ಬೇಕು, ಅವರಂತೆ ಆದ್ರೂ ಬಿಟ್ಬಿಡೋಣ, ಸಾರ್ವಜನಿಕರು ಅಂತ ಆದ್ರೂ ಹೋರಾಟ ಮಾಡೋಣ ಅಂತ ನಾನು ನಡೆಸ್ತೆ ಸ್ವಾಮಿ. ಈಗ ತಾವೆಲ್ಲ ಗ್ರಾಮಸ್ಥರೆಲ್ಲ ಒಂದು? ಹೌದು ಸ್ವಾಮಿ, ಹೌದು ಹೌದು, ಪ್ರತಿಯೊಬ್ಬರು ಗ್ರಾಮಸ್ಥರ ಒಂದು, ಅವರೊಬ್ಬರೇ ಒಂದು ಸ್ವಾಮಿ. ಮುಂದೆ ಏನಾಗಬೇಕು? ನಮಗೆ ಸಾರ್ವಜನಿಕರಿಗೆ, ಬಡವರಿಗೆ ಗುಡ್ಲು ಕಟ್ಕೊಳಕ್ ದಾರಿ ಸಿಕ್ಬೇಕು ಸ್ವಾಮಿ. ನಮ್ಮ ಅನುಕೂಲಕ್ಕೆ ಏನ್ ಬೇಡ, ಬಡವರು ಪ್ರತಿಯೊಬ್ರು ಗುಡ್ಲು ಕಟ್ಕೊಳಕ್ ಅನುಕೂಲ ಆಗ್ಬಿಡ್ಬೇಕು ಸ್ವಾಮಿ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಬಡವರಿಗೆ ಅನುಕೂಲ ಆಗ್ಬೇಕು ಸ್ವಾಮಿ. ಯಪ್ಪ ನಮ್ದು ಬರೇ ಮಿಸ್ಸಿಂಗ್ ಕಟ್ತಾ ಸ್ವಾಮಿ. ಪ್ರತಿಯೊಂದು ರೆವಿನ್ಯೂಯಲ್ಲಿ ಮಿಸ್ಸಿಂಗ್ ಕಟ್ತಾ ತಯಾರಿಸಿ ನಮಿಗಾಗೈತೆ. ತಾವು ದಯವಿಟ್ಟು ಸ್ಕೂಲ್ ನೋಡಿ, ಮಕ್ಕಳ ಆಟದ ಮೈದಾನ ಐತಾ ಇಲ್ವಾ, ಗೋಕಟ್ಟೆನೂ ಅಕ್ವೈರ್ ಮಾಡ್ಯಾರ ಸ್ವಾಮಿ. ನಾನು ಹೋರಾಟ ಮಾಡಿದೆ, ಸಾರ್ವಜನಿಕರಂತೆ ಉಳಿಬೇಕು ಅಂತ ನಾನು ಹೋರಾಟ ಮಾಡಿದ್ದೇನೆ ಹೊರತು ನಾನು ಸ್ವಂತಕ್ಕೋಸ್ಕರ ನಾನು ಹೋರಾಟ ಮಾಡಿಲ್ಲ. ಬಡವರು ಗುಡ್ಲು ಕಟ್ಕೊಂಡು ಸರಿ ಅನ್ಕೊಂಡ್ಬಿಡ್ಲಿ, ಸಖತ್ವಾಗಿ ಹೋರಾಟ ಮಾಡಿದ್ದೀನಿ ಸ್ವಾಮಿ. ಹೈಕೋರ್ಟ್ ಅವ್ರಿಗೂ ಓಡಿಸ್ಕೊಡೋಗಿದ್ದೀನಿ, ಬಿಡೋದಿಲ್ಲ. ಯಾವ ಕಾರಣಕ್ಕೂ ಬಡವರು ಉಳಿಬೇಕು, ಬಡವರು ಗುಡ್ಲು ಕಟ್ಕೊಂಡ್ಬಿಡ್ಲಿ. ಎಷ್ಟು ಮನೆ ಇದೆ? ಸುಮಾರು ಈ ಜಾಗದಲ್ಲಿ 54 ಮನೆ ಇದೆ ಸ್ವಾಮಿ, 3 ದೇವಸ್ಥಾನ ಸೇರಿ. ಇನ್ನು ಪಂಚಾಯತಿಗೆ ಅಕ್ವೈರ್ ಆಗಿಲ್ಲ, ಲಿಸ್ಟ್ ಮಾಡಿದ್ದಾರೆ. ಇನ್ನು 40 ಮನೆ ಗ್ರಾಮ ಕೆಳಗಡೆ ಇದೆ, ಪಾಟ್ಗಳನ್ನ ಕಟ್ಬಿಟ್ಟಿದ್ದಾರೆ, ಜಾಗ ಇಲ್ಲದೆ. ಆ ಪರಿಸ್ಥಿತಿ ಇದೆ. ನಾವು ಅವ್ರು ಬೇರೆ ಇವ್ರು ಬೇರೆ ಅನ್ನಲ್ಲ, ಪ್ರತಿಯೊಬ್ಬರು ಗ್ರಾಮಕ್ಕೂ ಜನಗಳಿಗೆ ಅನುಕೂಲ ಆಗ್ಬೇಕು ಸ್ವಾಮಿ. ಒಂದಿಷ್ಟು ಗುಡ್ಲು ಕಟ್ಕೊಂಡ್ಬಿಡ್ಲಿ, ಒಂದಿಷ್ಟು ನೆನ್ಕೊಂಡ್ಬಿಡ್ಲಿ, ಅದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೇನೆ ಹೊಂತು ನಾನು ಸ್ವಂತಕ್ಕಂತೂ ನಾನು ಯಾವ ಕಾರಣಕ್ಕೂ ಹೋರಾಟ ಮಾಡಿಲ್ಲ. ನಾವು ಹಲವು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದೀವಿ. ಸರ್ಕಾರಿ ಜಾಗವನ್ನ ಉಳಿಸಿ ಅರ್ಹ ನಿವಾಸಿಗಳಿಗೆ ನಿವೇಶನ ನೀಡಬೇಕು ಅಂತ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಜಿಲ್ಲಾ ಹಾಗೂ ಉಚ್ಚ ನ್ಯಾಯಾಲಯದವರೆಗೂ ಹೋರಾಟ ನಡೆಸಿದ್ದೀವಿ ಅಂತ ಹಿರಿಯ ಮುಖಂಡ ನರಸಿಂಹಯ್ಯ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಸುಳ್ಳು ವಿಲ್ ಪತ್ರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ವಂಚನೆ ಮಾಡಲಾಗ್ತಾ ಇದೆ ಅಂತ ಜಗದೀಶ್ ಆರೋಪಿಸಿದ್ದಾರೆ. ನಾವೇ ಈ ವಿಚಾರ ಹೋಗ್ತಿರ್ಲಿಲ್ಲ. ಈ ಕಳೆದ 1-2 ತಿಂಗಳಿಂದ ಈಚೆಗೆ ಆ ಮನೆದು ಮೀಟರ್ ಕಿತ್ಕೊಂಡೋದ್ರು. ಅದಕ್ಕಿಂತ ಮುಂಚೆ ನಾವು ಹೋಗಿ ಬೆಸ್ಕಾಮಲ್ಲಿ ಇವನು ವಿಚಾರ ಮಾಡಿದ್ದಾನೆ, ಯಾರೋ ಶ್ರೀನಿವಾಸ ಮುತ್ತಿನವನು ವಿಚಾರ ಮಾಡಿ ಎಸ್ ಓನ್ ಹೇಳಿದ್ದಾರೆ, ಈ ಥರ ಎಂಕ್ವೈರಿ ಮಾಡಕ್ಕೆ ಬಂದಿದ್ದಾನು ಅಂತ ಹೇಳ್ಬಿಟ್ಟು ನಾವೇ ಮಾಡೋದು. ಆಯ್ತು ಸುಮ್ಮನೆ ಆದೋ. ತಿರ್ಗಿ ಅದಾದಮೇಲೆ 2 ಡೇಸ್ ಆದಮೇಲೆ ಮೀಟರ್ ಕಳ್ತಾನೆ ಆಯಿತು. ಹೋಗಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ನಮ್ಮ ಹತ್ರ ಇದು ಕಂಪ್ಲೇಂಟ್ ಇದ್ದದು, ಮೀಟರ್ ಇತ್ತೋ ಇಲ್ವ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅದಾದಮೇಲೆ ಇನ್ನು 2 ತಿಂಗಳಿಂದನ ಅದಾದಮೇಲೆ ಈಗ ಮೊನ್ನೆ ಉತ್ತಿರೋದು ಆಯಿತಾ. ಇದೇನಾಗಿದೆ ಅಂದರೆ ಇದು ಗ್ರಾಂಟೇ ಫೇಕು. ಒರಿಜಿನಲ್ ಹೇಳ್ಬೇಕು ನೋಡಿ, ಇದೊಂದು ಕಾಪಿ ತಗೊಳ್ಳಿ ನೋಡಿ. ಇವ್ರಿಗೆ ಗ್ರಾಂಟ್ ಆಗಿರೋದು ಸ್ಕೂಲ್ ಎದುರುಗಡೆ. ಇದನ್ನ ಈ ಬಣ್ಣದಂತ ಇದೆ, ಈ ಬಣ್ಣದ ಮಾರ್ಕ್ ಇಲ್ಲಿದೆ. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು ಅಷ್ಟೇ ಇವ್ರು ಕೇಸ್ಗೆ ಹೋಗಿದ್ದು, ಸುಮ್ಮನೆ ಹೋಗಿಲ್ಲ. ಇದನ್ನು ಮುಚ್ಚುಮರೆ ಮಾಡಿ ಮೇನ್ ರೋಡ್ ಜಾಗ ಹೊಡಿಬೇಕು ಅಂತ ಅವ್ರು ಬಂದಿರೋದು. ಗ್ರಾಂಟ್ ಆಗಿರೋದು ಒರಿಜಿನಲ್ ಗ್ರಾಂಟ್ ಆಗಿರೋದು, ಒರಿಜಿನಲ್ ಕಾಪಿ ಇದು. ಈ ಕಾಪಿ ಎಲ್ಲೂ ತೋರಿಸಿಲ್ಲ, ಎಲ್ಲೂ ಹಾಕಿಲ್ಲ ಅವರು. ಅವ್ರದ್ದು ಇಲ್ಲ ಅಂತಾರೆ, ತಾಲೂಕಾವೇ ಸಿಗುತ್ತೆ. ಆ ಗ್ರಾಂಟ್ ಮಾಡಿದ್ರು ಬಂದು ಈ ಸ್ಕೂಲಿಂದ ಮುಂದೆ ಇರೋದು. ಅದನ್ನು ಮುಚ್ಚುಮರೆ ಮಾಡಿ ಮೇನು ಜಾಗ ಹೊಡೆಯಕ್ಕೆ ಹೋಗಿರೋದು ಅವರು. ಆಮೇಲೆ ಈಗ ಇವರು ಮಿಸ್ಸಿಂಗ್ ಕರ್ತ ಮಾಡ್ಕೊಂಡು ಆ ಅಮ್ಮ ಸತ್ತೋದ ಮೇಲೆ ಒಂದು ಫೇಕ್ ವಿಲ್ ಕ್ರಿಯೇಟ್ ಮಾಡಿ, ಈ ವಿಲ್ಲು ಕಾಣ್ದಂಗೆ ಹೋಗಿ ಅವರು ರಿಜಿಸ್ಟರ್ ಮಾಡಿ ಅದಾದಮೇಲೆ ಇವರು ಪಣಿ ಮಾಡ್ಕೊಂಡಿದ್ದಾರೆ. ಯಾವುದೇ ಗ್ರಾಂಟ್ ಮೇಲೆ ಇವರಿಗೆ ಪಣಿ ಆಗಿಲ್ಲ, ಗ್ರಾಂಟ್ ಡಾಕ್ಯುಮೆಂಟ್ ಮೇಲೆ ಇವರಿಗೆ ರೈಟ್ಸ್ ಬಂದಿಲ್ಲ. ಅದನ್ನು ಇವರೇ ಚಾಲು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಗ್ರಾಮದವರಲ್ಲೇ ಯಾರು ಸಪೋರ್ಟ್ ಮಾಡಿಲ್ಲ, ಗ್ರಾಮದ ಒಬ್ಬರೇ ಹೋರಾಟ ಮಾಡಿದ್ದಾರೆ. ಅವರು ಸ್ವಂತಕ್ಕೋಸ್ಕರನಲ್ಲ, ಸ್ಕೂಲ್ಗೋಸ್ಕರ, ಗ್ರಾಮಕ್ಕೋಸ್ಕರ. ಇವತ್ತು ಗ್ರಾಮ ಹಿಂದುಳಿದಿದೆ. ಅಲ್ಲಿಂದ ಒಂದು ರೋಡ್ ಮಾಡಕ್ಕೆ ಬಿಟ್ಟಿಲ್ಲ, ಒಂದು ಪೈಪ್ ಲೈನ್ ಮಾಡಕ್ಕೆ ಬಿಟ್ಟಿಲ್ಲ, ಅಲ್ಲಿ ಯಾರನ್ನ
ಅದು ಗ್ರಾಮದ್ದೇ 13 ಎಕರೆ. 13 ನಾವು ಕೇಳ್ತಾ ಇದೀವಿ, ಆಯ್ತು ಅವ್ರಿಗೆ ಗ್ರಾಂಟ್ ಆಗಿದೆ ಅಲ್ವಾ, ಆಗಲಿ. 13 ಎಕರೆಯಲ್ಲಿ 4 ಎಕರೆ ಜಮೀನು ಅವ್ರದ್ದೆಲ್ಲ ಇದೆ, ಪೋಡಿ ಮಾಡ್ಕೊಂಡು ಬರಲಿ, ನಾವು ಬಿಡ್ತೀವಿ ಅಂತ ಹೇಳ್ತಾ ಇದೀವಿ. ಪೋಡಿ ಮಾಡ್ಕೊಂಡು ದುರಸ್ತಿ ಮಾಡ್ಕೊಂಡು ಬರಲಿ ಅವರು, ನಾವು ಬಿಡ್ತೀವಿ. ನಾವು ಒಟ್ನಲ್ಲಿ ಸರ್ಕಾರಿ ಸ್ವತ್ತು ಯಾರದ್ದು, ದಾಖಲೆಗಳ ಸತ್ಯಾಸತ್ಯತೆ ಏನು, ಹಲವು ವರ್ಷಗಳಿಂದ ವಾಸಿಸ್ತಾ ಇರೋ ಕುಟುಂಬಗಳ ಭವಿಷ್ಯ ಏನು ಅನ್ನೋದೇ ಈಗ ಪ್ರಶ್ನೆ ಶುರುವಾಗಿದೆ. ತಾಲೂಕು ಆಡಳಿತ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಅನ್ನೋದು ಸಿ ಯಡವನಹಳ್ಳಿ ಗ್ರಾಮಸ್ಥರ ಒತ್ತಾಯ. ಫೋಕಸ್ ತುಮಕೂರು ಗುಬ್ಬಿ. ವೆಂಕಟೇಶು ಸರ್, ನಾವಿದ್ದು ಸಿ ಯಡನಹಳ್ಳಿಯಿಂದ. ನಾವಿಲ್ಲಿ 50-60 ವರ್ಷದಿಂದಲೂ ನಾವಿಲ್ಲಿ ವಾಸವಾಗಿದ್ದೀವಿ ಮನೆಯಲ್ಲಿ. ಆದ್ರೆ ನಮ್ಗೆ ಇಲ್ಲಿ ಕಿರುಕುಳ ಜಾಸ್ತಿ ಕೊಡ್ತಿದ್ದಾರೆ. ಒಂದು ಬಾತ್ರೂಮ್ ಕಟ್ಟಕ್ ಬಿಡ್ತಿಲ್ಲ, ಮನೆ ಮೀಟರ್ ಕದ್ದಿದ್ದಾರೆ, ಮನೆ ಎಲ್ಲ ಬಿದ್ದೋಗಿದೆ. ಇವತ್ತು ನಿಮ್ದೇನು ಇಲ್ಲ, ನಿಮ್ಗೇನು ಅಧಿಕಾರನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಬಾತ್ರೂಮ್ ಕಟ್ಟಕ್ಕೂ ನಮ್ಗೆ ಎಲ್ಲ, ನೀವೊಂದು ನೀರಿನಲ್ಲಿ ಎಲ್ಲಾ ಕೊಡಕ್ಕೂ ನಾವು ಹಿಂಸೆ ಪಡ್ಬೇಕು. ಆದ್ರೆ ನೀವೇ ನೋಡಿದ್ರಿ, ಇವಾಗ ಅಧಿಕಾರಿಗಳೆಲ್ಲ ಬಂದು ನೋಡಿದಿರ ಒಳಗಡೆನ. ಇವಾಗ ನಮ್ಗೆ ಏನು ಯಾವ್ದಕ್ಕೊಂದು ಒಂದು ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಕೂಡ ನಮ್ಗೆ ರೆಸ್ಪಾಂಡ್ ಏನು ಮಾಡ್ತಾನೆ ಇಲ್ಲ. ನಿಮ್ದೇನು ಇಲ್ಲ, ಅವರು ಕೂಡ ಇವ್ರು ಏನ್ ಮಾಡಕ್ಕೂ ನಮ್ಮನ್ ಬಿಡ್ತಲ್ಲ. ಇವ್ರೇ ಶ್ರೀನಿವಾಸ ಮೂರ್ತಿ ವೆಂಕಟೇಶ ನಮಗೆ ತೊಂದ್ರೆ ಕೊಡ್ತಿರೋದು ಸಿ ಯಡನಹಳ್ಳಿ. ಜಮೀನು ಅವ್ರದ್ದು ಅಂತ ಬರ್ತಾರ. ಹ್ಞೂ ಸರ್, ಅವ್ರದ್ದು ಅಂತ ಜಮೀನು ನಮ್ದು ಅಂತ ಬಿಡ್ತಾರೆ. ನಾವು ಇವ್ರು ಬಂದು ಕೇಸ್ ಹಾಕದ್ಕಿಂತ ಮುಂಚೆನೆ ನಾವು ಮನೆ ಕಟ್ಟಿದೀವಿ. ಫಸ್ಟ್ ಮೇಲ್ಗೆ ಮನೆ ಇತ್ತು, ಆ ಮೇಲ್ಗೆ ಮನೆ ಹೊಡೆದು ನಮ್ಮ ಅತ್ತೆ ಅವರಲ್ಲ, ಅವರ ಮಾವ, ಅವ್ರ ಮುತ್ತಾತ ಮತ್ತೆ ಹೆಂಚಿನ ಮನೆ ಕಟ್ಟಿದ್ದಾರೆ. ಆಮೇಲೆ ನಾವೀಗ ಒಂದು 18-20 ವರ್ಷ ಆಯ್ತು ನಾವು ಮದ್ವೆಯಾಗಿ 20 ವರ್ಷ ಆಗಿದೆ. ಆದ್ರೆ ಇವಾಗ ಇಷ್ಟು ನಮ್ಗೆ ಹಿಂಸೆನೆ ಕೊಡ್ತಾವ್ರಿ. ಏನ್ ಮಾಡಕ್ಕೂ ಕೂಡ ನಿಮ್ಮ ಮನೆನೇ ಅಲ್ಲ, ಖಾಲಿ ಮಾಡ್ಕೊಳ್ಳಿ. ಇರೋದಕ್ಕೂ ಇಷ್ಟೇ ಹಿಂಸೆ ಕೊಟ್ರು. ನಾವೇನ್ ಮಾಡ್ಬೇಕು ಸರ್? ನಮಗೆ ನ್ಯಾಯ ತೋರಿಸ್ಕೊಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಾ.